Guys, welcome back to my channel, guys. ಏನು ಗೊತ್ತಾ, ನಿನ್ನೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇತ್ತು ಆಯಿತಾ. ಸೊ ನಮ್ಮದು 3 ಫ್ಲೋರ್ ಇರೋದ್ರಿಂದ ಮೀನ್ಸ್ ಗ್ರೌಂಡ್ ಫ್ಲೋರು ಫಸ್ಟ್ ಸೆಕೆಂಡ್ ಮೀನ್ಸ್ 3 ಫ್ಲೋರ್ಸ್. ಓಕೆ, ಸೊ ಒಂದೊಂದು ಫ್ಲೋರಿಂದ ಒಂದೊಂದು ಇದು ಮಾಡಲಿಕ್ಕಿತ್ತು. ಎಂತ ಅಂದರೆ ಒಂದು ಪ್ರೋಗ್ರಾಮ್ ಕೊಡಲಿಕ್ಕೆ ಇತ್ತಾಯ್ತಾ. ಸೊ ಎಲ್ಲ ಫ್ಲೋರವರು ಪ್ರಿಪೇರ್ ಆಗಿದ್ದಾರೆ ಏನು ಮಾಡಬೇಕು ಅಂತ. ಬಟ್ ನಮ್ಮ ಸೆಕೆಂಡ್ ಫ್ಲೋರಲ್ಲಿ ಯಾವುದಕ್ಕೂ ಸಹ ಪ್ರಿಪೇರ್ ಆಗಿಲ್ಲ. ಸೊ ಅಲ್ಲಿ ನೆನ್ನೆ 7:30ಗೆಲ್ಲ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿದೆ. ಮೀನ್ಸ್ ಇದು ಪ್ರಾಪರ್ಲಿ ಮಾಡಲೇಬೇಕು. 1 ವೀಕ್ ಬಿಟ್ಟು 1 ವೀಕ್. ಓಕೆ, ಸೊ ನೆನ್ನೆ ಮಾಡಿದ್ರೆ ಆಯಿತಾ. ಅಲ್ಲ ಈ ನನಗೆ ಅಲ್ಲೇ ಹೇಳ್ತಿದ್ದಾರೆ ಎಂತಾದರೂ ಒಂದು ಒಗ್ಗಟ್ಟು ಹೇಳು, ಅದೆಲ್ಲ ಚೆನ್ನಾಗಿರ್ತಾವೆ. ಆ ಕ್ಷಣ ಹೋಗಿ ಹೇಳೋದು ಯಾವುದು ಕೂಡ ಚೆನ್ನಾಗಿರ್ತಲ್ಲ. ವಿತೌಟ್ ಪ್ರಿಪ್ರೇಷನ್ ಏನು ಅಲ್ಲಿ ಸರಿ ಆಗೋದೇ ಇಲ್ಲ ಆಯಿತಾ. ವಿತ್ ಪ್ರಿಪ್ರೇಷನ್ ಓಕೆ, ಏನೋ ಒಂದು ಪ್ರಿಪೇರ್ ಆಗಿರ್ತೀವಿ, ಹೋಗಿ ಮಾಡ್ಬೋದು. ವಿತೌಟ್ ಪ್ರಿಪ್ರೇಷನ್ ಏನು ಸರಿಯಾಗಿರುತ್ತೆ ಹೇಳಿ? ನಿಜವಾಗ್ಲೂ ಸರಿನೂ ಬರೋದಿಲ್ಲ, ಚೆನ್ನಾಗೂ ಆಗಲ್ಲ ನನ್ನ ಪ್ರಕಾರ. ಸೊ ಹಾಗೆ ಇವರು ಹೋಗಿ ಏನಾದರೂ ಒಂದು ಏನು ಮಾಡಲಿ, ನನಗೆ ಅಲ್ಲಿ ಸುಮ್ಮನೆ ಹೋಗಿ ಸುಮ್ಮನೆ ಬ್ಯಾಬಾ ಅನ್ನೋದ ಹೋಗ್ಬಿಟ್ಟು ಅಲ್ಲಿ. ಸೊ ಆಗೋದಿಲ್ಲ, ನೀವೇನಾದರೂ ಮಾಡಿದ್ರೆ ಇಲ್ಲ ಹೋಗಿ ಮಾಡು ಅಂತ ಅಂದ್ಕೊಂಡಿದ್ರು. ಸೊ ಆಗ ಲಾಸ್ಟ್ಗೊಂದು ಸಾಂಗ್ ಹೇಳಿದೆ ಆಯಿತಾ, ಈ ಸುಂದರ ಬೆಳದಿಂಗಳ. ನನಗಲ್ಲಿ ಎಷ್ಟು ನರ್ವಸ್ ಆಯಿತು ಗೊತ್ತಾ. ಅಲ್ಲಿ ಕೈಗೆಲ್ಲ ನಡುಕ್ತಿದೆ, ಎಷ್ಟು ನಡುಕ್ತಿದೆ ಗೊತ್ತಾ. ಮೊಬೈಲ್ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ನಾನು ಮೊಬೈಲ್ ಸಹ ತೊಗೊಂಡೋಗಿರಲಿಲ್ಲ, ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಅದು ಪ್ರೋಗ್ರಾಮು. ನಮ್ಮ ಫ್ಲೋರಲ್ಲಿ ಯಾರಾದರೂ ಒಬ್ಬರು ಪ್ರಿಪೇರ್ ಆಗಿರ್ತಾರೆ ಅಂತ ಅಂದ್ಕೊಂಡೆ ಆಯಿತಾ. ಬಟ್ ಅಲ್ಲಿ ಯಾರೂ ಸಹ ಅಲ್ಲಿ ಪ್ರಿಪೇರ್ ಆಗಿರಲಿಲ್ಲ ಇನ್ನೂ ಸಹ. ಸೊ ಅದಾದಮೇಲೆ ಈ ಸುಂದರ ಬೆಳದಿಂಗಳ ಹೇಳಿದ ಸಾಂಗ್ ರಮೇಶ್ ಅವ್ರದ್ದು. ಸೊ ಅಲ್ಲಿ ಫುಲ್ಲು ಭಯ ಆಗ್ತಿತ್ತು. ಎಷ್ಟು ಭಯ ಅಂದರೆ ನಂಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ, ಅಷ್ಟೊಂದು ಭಯ ಆಗ್ತಿತ್ತು. ಸೊ ಆದರೂ ಹೋಗಲಿ ಅಂತ ಅಂದ್ಬಿಟ್ಟು ಹಾಡಿದೆ, ಮತ್ತೆ ಹಾಡ್ಬಿಟ್ಟು ಬಂದೆ. ಪ್ರೋಗ್ರಾಮ್ ಎಲ್ಲ ಮುಗೀತಂದರೆ ಆಮೇಲೆ ಏನು ಗೊತ್ತಾ, ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಏನೋ ಒಂದು ಏನೇ ಆಗಲಿ ವಾಟ್ ಎವರ್ ಇಟ್ ಇಸ್, ಆ ಒಂದು ಕೆಲಸ ಮಾಡಬೇಕಾದ್ರೆ ನನ್ನದು ಫೇವ್ರೆಟ್ ದೇವ್ರನ್ನೇ ನೆನೆಸ್ಕೊಂಡು ಹೋಗ್ತೀನಿ. ನೆನ್ನೆ ಅದನ್ನೂ ಮಾಡಿಲ್ಲ. ಸುಮ್ಮನೆ ಸೀದಾ ಹೋಗಿದ್ದೀನಿ. ನಿಜವಾಗ್ಲೂ ಆ ಸಿಚುವೇಶನಲ್ಲಿ ಹೇಗಿತ್ತು ಗೊತ್ತಾ. ಬಟ್ ಆದರೂ ಕೆಲವೊಬ್ಬರು ಹೇಳಿದರು ಚೆನ್ನಾಗಿ ಹಾಡಿದೆ ಅಂತ. ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ. ಬಟ್ ಏನು ಮಾಡೋಕ್ಕಲ್ಲ, ನೆಕ್ಸ್ಟ್ ಟೈಮ್ ನೀವು ಚೆನ್ನಾಗಿ ಹಾಡ್ಬೋದು. ಬಿಕಾಸ್ ಒಂದು ಪ್ರಾಕ್ಟೀಸ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ. ಸೊ ಇಷ್ಟೇ ಗೈಸ್, ಬನ್ನಿ ಹೋಗುವ ಕಾಲೇಜ್ಗೆ. ಕಾಲೇಜ್ ಹೋಗ್ತಿದ್ದೇವೆ. ಸೊ ಅದಾದಮೇಲೆ ಬಸ್ ಬಂತು ಗೈಸ್. ಇವತ್ತೇ ನನಗೂ ಗೌರ್ಮೆಂಟ್ ಬಸ್ ಬಂತು. ಸ್ವಲ್ಪ ಬೇಗನೆ ತಲುಪಿದ್ದೆ. ಅಲ್ಲೊಬ್ಳು ಫ್ರೆಂಡ್ ಸಿಕ್ಕಿದ್ಲು, ಬಟ್ ಇವಳು ಎ ಬ್ಯಾಚ್. ಅವಳ ಜೊತೆ ಹೋದೆ ಹಾಗೆ ನಡ್ಕೊಂಡು ಬಂದುಬಿಟ್ಟು. ಹಾಗೆ ಮೊಬೈಲ್ ಇಡೋದು ಕಂಪಲ್ಸರಿ ಅಲ್ಲ. ಸೊ ಮೊಬೈಲೆಲ್ಲ ಇಟ್ಟು ಕ್ಲಾಸ್ಗೆ ಹೋದೆ. ಮಧ್ಯಾಹ್ನ ಆಯಿತು. ಮಧ್ಯಾಹ್ನದ ನಂತರ ಎಂತೆಲ್ಲ ಮಾಮೂಲಿ ಊಟ ಮಾಡ್ತಿದ್ದೆ. ಏನು ಗೊತ್ತಾ ಗೈಸ್, ಇವತ್ತು ನಾನು ಸ್ಪೂನೇ ತಂದಿಲ್ಲ ಗೊತ್ತಾ, ಕೈಯಲ್ಲಿ ತಿಂದಿದ್ದೀನಿ. ನಂಗೆ ಕೈಲೆಲ್ಲ ತಿನ್ನೋಕ್ಕೆ ಆಗಲ್ಲ. ಮೀನ್ಸ್ ನಾನು ಟಿಫಿನ್ ತೊಗೊಂಡೋದಾಗ ಕೈಯಲ್ಲಿ ಏನೋ ಗೊತ್ತಿಲ್ಲ, ಕಂಫರ್ಟೇಬಲ್ ಆಗಲ್ಲ. ಸ್ಪೂನಲ್ಲಿ ತಿಂದಷ್ಟು ತೃಪ್ತಿ ಆಗಲ್ಲ. ಅಂದರೆ ಕೈಯಲ್ಲಿ ತಿಂತೀನಿ, ತಿನ್ನಲ್ಲ ಅಂತಲ್ಲ. ಅಂದರೆ ಟಿಫಿನ್ ತಗೊಂಡು ಹೋಗೋದಾಗ ಹಾಗೆ ಏನೋ ತಿನ್ನೋಕ್ಕಾಗಲ್ಲ ಕೈಯಲ್ಲಿ. ಮತ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಚಿತ್ರಾನ್ನ ತಗೊಂಡೋಗಿದ್ದೆ, ಅದನ್ನೇ ತಿಂದೆ ಗಾಯ್ಸ್. ಡ್ಯೂಟಿಗೆ ಹೋಗ್ತಿದ್ದೀವಿ. ಸೊ ಅದಾದಮೇಲೆ ಅಲ್ಲೊಂದಿಬ್ಬರು ಸಿಕ್ಕಿದ್ರು ಗೈಸ್. ಸೊ ನಾವು ಹಾಗೆ ನಡ್ಕೊಂಡು ಹಾಸ್ಪಿಟ್ಲ್ ಒಳಗಡೆ ಹೋದ್ವಿ ಗೈಸ್. ಮತ್ತು ಸಂಜೆ ಎಲ್ಲ ಆಯಿತು. ಮನೆಗೆ ಹೋಗುವಾಗ ವೆಯ್ಟ್ ಮಾಡ್ಕೊಂಡಿದ್ದೆ ಬಸ್ಗೆ. ಅದೃಷ್ಟಕ್ಕೆ ನನಗೆ ಅಷ್ಟು ಜನದ ಮಧ್ಯೆ ನನಗೆ ಸೀಟ್ ಸಿಕ್ಕಿತ್ತು ಗೈಸ್. ನೋಡಿ ಅವರೆಲ್ಲ ನಿಂತಿದ್ರು, ನನಗೆ ಹೇಗೋ ಸಿಕ್ತು. ಸೊ ಅದಾದಮೇಲೆ ಹಸೆಗೊಳ್ಳಿಲಿ ಪಫ್ ತಗೋಬೇಕಿತ್ತು. ಪಫ್ ತಗೊಂಡು ಅಂದರೆ ಯಾಕಂದರೆ ಹಾಸ್ಲೇಟು ಕಾಲ್ ಮಾಡಿ ಹೇಳಿದ್ಲು ಆಯಿತಾ. ಸೊ ಅದಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೆ.
ಮತ್ತು ಅವಳಿಗೊಂದು ತೊಗೊಂಡೆ, ಅವಳಿಗೆ ವೆಜ್ ತೊಗೊಂಡೆ, ನಾನು ಎಗ್ ತೊಗೊಂಡೆ. ಸೊ ಹಾಗೆ ನಾನು ಸಹ ತಿಂದ್ಕೊಂಡು ಬಂದೆ ಗೈಸ್. ನೋಡಿದ್ರೆ ಇಲ್ಲಿ ಫ್ರಂಟ್ ಗೇಟ್ನೇ ಲಾಕ್ ಮಾಡಿಬಿಟ್ಟಿದ್ದಾರೆ, ಮತ್ತು ಹಿಂದೆಯಿಂದ ಬಂದು ಶೂ ತೊಗೊಂಡೆಲ್ಲ ಬಂದೆ ರೂಮಿಗೆ. ಸೊ ಅದಾದಮೇಲೆ ಛತ್ರಿ ಎಲ್ಲ ಬಿಡಿಸಿಟ್ಟು, ಅಂದರೆ ಅದು ನೀರಾಗಿತ್ತಲ್ಲ, ಸೊ ಅದೆಲ್ಲ ಬಿಡಿಸಿಟ್ಟು ಇಟ್ಟೆ ಗೈಸ್. ಸೊ ನೈಟ್ ಆಯಿತು, ಊಟ ಎಲ್ಲ ಆಯಿತು. ನೋಡಿದ್ರೆ ನಮ್ಮ ರೂಮ್ಗೆ ಶೈಲಿ ಅಕ್ಕ ಬಂದಿದ್ರು, ಮಾತಾಡಿಕೊಂಡಿದ್ರು ಆಯಿತಾ. Why? I don't understand. ಯಾರು ಯಾರು ಹೇಳಿ ಮತ್ತೆ. ಭಾಷೆ ಮಾನವರು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಎಂತಕ್ಕೆ ಹಿಂಗೆ ಮಾಡ್ತಿ? ಎಲ್ಲಿ ಸಿಗ್ತದೆ ನೋಡ್ತೀಯಲ್ಲ? ಹೌದು ಹೌದು ಹೌದು. ಸೊ ಇಷ್ಟ ಗೈಸ್ ಇವತ್ತಿನ ವ್ಲಾಗ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಬಾಯ್.